ಒಂದು ರಿಫ್ಲೆಕ್ಟಿವ್ ಸಿಗುತ್ತೆ. ಈ ಒಂದು PTO ಬಂದು ಈ ರೀತಿ ಇದೆ. PTO ಬಂದು ಇಂಡಿಪೆಂಡೆಂಟ್ PTO ಆಗಿರುತ್ತೆ, 6 ಸ್ಪ್ಲಿನ್ಸ್ ಇರುತ್ತೆ. ಈ ಒಂದು PTOದು ಸ್ಟ್ಯಾಂಡರ್ಡ್ ರೊಟೇಷನ್ ಬಂದ್ಬಿಟ್ಟು 540 RPM ಆಗಿರುತ್ತೆ. ಅದು ಬಂದ್ಬಿಟ್ಟು 2100 RPM ಅಲ್ಲಿ. ಹಾಗೇನೆ ಎಕಾನಮಿ ನಿಮಗೆ ಇನ್ನೂ ಫ್ಯೂಲ್ ಉಳಿಸ್ಬೇಕು ಅಂದ್ರೆ ನೋಡಿ 540 RPM 1600 RPM ಅಲ್ಲಿ ಸಿಗುತ್ತೆ. ನೋಡಿ ರೇಯರ್ಗೆ ರಿವರ್ಸ್ ಹೊಡೆಯೋಕ್ಕೆ ಒಂದು ರಿವರ್ಸ್ ಲೈಟ್ ಬರುತ್ತೆ, ಹಾಗೆ ಒಂದು ಬ್ರೇಕ್ ಲೈಟ್ ಕೂಡ ಬರುತ್ತೆ. ಹಾಗೆ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲೇ ಬರುತ್ತೆ. ಹಾಗೆ ನಂಬರ್ ಪ್ಲೇಟ್ ಹಾಕೋಕ್ಕೆ ಒಂದು ಜಾಗನೂ ಇದೆ. ಸೊ ಇಲ್ಲಿ ಈ ಒಂದು ಟ್ರ್ಯಾಕ್ಟರ್ನ ರೇಯರ್ ವ್ಯೂ ಲುಕ್ ಈ ರೀತಿ ಇದೆ. ಹಾಗೆ ನಿಮ್ದು ಏನಾದ್ರು ಟೂಲ್ ಬಾಕ್ಸ್ ಏನಾದ್ರು ಇಟ್ಕೊಳ್ಳೋಂಗಿದ್ರೆ ನೋಡಿ ಒಂದು ಬಾಕ್ಸ್ ಇದೆ. ಏನಾದ್ರು ನಿಮ್ದು ಏನಾದ್ರು ವಸ್ತುಗಳೇನಾದ್ರು ಇದ್ರೆ ಇಟ್ಕೋಬಹುದು. PTOದಲ್ಲಿ ಇನ್ನೊಂದು ಅತಿ ಮುಖ್ಯವಾದ ಮಾಹಿತಿ ಏನು ಅಂತಂದ್ರೆ ಇದರ ಒಂದು ಲಿಫ್ಟಿಂಗ್ ಕೆಪಾಸಿಟಿ ನೋಡಿ. ಪೇಪರಲ್ಲಿ RTO ಪ್ರಕಾರ ಈ ಒಂದು ಟ್ರ್ಯಾಕ್ಟರ್ ಬಂದ್ಬಿಟ್ಟು 1600 kg ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಆದ್ರೆ ನಮ್ಮ ರೈತರು ಗೊತ್ತಲ್ವಾ, ಇದರಲ್ಲಿ ಬೇಕಾದ್ರೆ 3.5 ಟನ್ ಬೇಕಾದ್ರೆ ಲಿಫ್ಟಿಂಗ್ ಮಾಡ್ತಾರೆ. ಒಂದು ಬಹುಮುಖ್ಯವಾದ ಮಾಹಿತಿ ಏನು ಅಂತಂದ್ರೆ ಯಾವುದೇ ಒಂದು ವೆಹಿಕಲ್ ಇರಲಿ, ಟ್ರ್ಯಾಕ್ಟರ್ ಇರಲಿ, ಬಸ್ ಇರಲಿ, ಲಾರಿ ಇರಲಿ, ಯಾವುದೇ ಇರಲಿ, ಅದರ ಟೈರ್ ಸೈಜು ಗೂಡ್ಸ್ ವೆಹಿಕಲ್, ಕಮರ್ಷಿಯಲ್ ವೆಹಿಕಲ್ಗೆ ಟೈರ್ ಸೈಜ್ ಅನ್ನೋದು ತುಂಬಾನೇ ಒಂದು ಮ್ಯಾಟರ್ ಆಗುತ್ತೆ. ಸೊ ಗೆಳೆಯರೆ ಇಲ್ಲಿ ನೋಡ್ತಿರ್ಬೋದು, ಈ ಒಂದು ವೆಹಿಕಲ್ಗೆ ಅಪೋಲೋ ಟೈರ್ ಬಂದಿದೆ. ಈ ಒಂದು ಟೈರ್ ಬಂದು 18 ಸೈಜ್ ಟೈರ್ ಆಗಿರುತ್ತೆ. ಈ ಒಂದು ಟೈರ್ ಈ ಒಂದು ವೆಹಿಕಲ್ ಇಲ್ಲಿ ನೋಡ್ತಿರ್ಬೋದು. ಏನು ಅಂತಂದ್ರೆ 4 ವೀಲ್ ಆದ ಕಾರಣ ನಿಮಗೆ ಈ ತರ ಬಟನ್ ಟೈರ್ ಬರುತ್ತೆ. ಇಲ್ಲ ಅಂತಂದ್ರೆ 2 ವೀಲ್ ಗಾಡಿ ಆದ್ರೆ ನಾರ್ಮಲ್ ಸೈಜ್ ಟೈರ್ ಬರುತ್ತೆ.